ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ತುಂಬ ಮಕ್ಕಳು ಕಮೆಂಟ್ ಮಾಡ್ತಾ ಇದ್ದೀರಿ ಮಿಡ್ ಟರ್ಮ್ ಎಕ್ಸಾಮಿಗೆ ನಾವೇನು ಓದ್ಕೊಳ್ಬೇಕು ಅಂತ. ಸೊ ಈಗ ಆಲ್ರೆಡಿ ನಿಮಗೆ ವಿಷಯ ಏನು ಗೊತ್ತಿರೋದು ಅಂತ ಹೇಳಿದ್ರೆ, ಬೋರ್ಡಿಂದ ಪ್ರತಿಯೊಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಕ್ವಶನ್ ಬ್ಯಾಂಕನ್ನು ರಿಲೀಸ್ ಮಾಡಿದ್ದಾರೆ. ಪ್ರತಿಯೊಂದು ಸಬ್ಜೆಕ್ಟಿನ ಕ್ವಶನ್ ಬ್ಯಾಂಕಲ್ಲಿ ಯಾವ್ಯಾವ ಚಾಪ್ಟರ್ಸ್ ಕವರ್ ಆಗುತ್ತೆ, ಆ ಚಾಪ್ಟರಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಾಗಿರ್ಬೋದು, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ 1 ಅಂಕ 2 ಅಂಕ, ಎಕನಾಮಿಕ್ಸಿಗೆ ಅರ್ಥಶಾಸ್ತ್ರಕ್ಕೆ ಬಂದರೆ 4 ಅಂಕ 6 ಅಂಕದ ಪ್ರಶ್ನೆಗಳಾಗಿರ್ಬೋದು, ವ್ಯವಹಾರ ಅಧ್ಯಯನ ಬಂದಾಗ 4 ಹಾಗೂ 8 ಅಂಕದ ಪ್ರಶ್ನೆಗಳಾಗಿರ್ಬೋದು, ಅಕೌಂಟೆನ್ಸಿಗೆ ಬಂದಾಗ 6 ಮತ್ತು 12 ಮಾರ್ಕ್ಸಿನ ಪ್ರಾಬ್ಲಮ್ಸ್ಗಳಾಗಿರ್ಬೋದು, ಥಿಯರಿ ಆಗಿರ್ಬೋದು, ಪ್ರತಿಯೊಂದು ಕೂಡ ಪರ್ಟಿಕ್ಯುಲರ್ ಆಗಿ ಒಂದು ಚಾಪ್ಟರಲ್ಲಿ ಏನೇನು ಕವರ್ ಆಗುತ್ತೆ ಅನ್ನೋದನ್ನು ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಸೊ ನಾನು ಕೂಡ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಏನು ಕೊಡ್ತಾ ಇದ್ದೀನಿ, ಅದರಲ್ಲಿ ಬರುವಂತಹ ಪ್ರಾಬ್ಲಮ್ಗಳನ್ನ ಏನು ಸಾಲ್ವ್ ಮಾಡ್ತಾ ಇದ್ದೀನಿ, ಅದೇ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ನಿಮಗೊಂದು ಐಡಿಯಾ ಕೊಡಬೇಕು ಅಂತ ಹೇಳಿದ್ರೆ, ಈಗ ಕೆಲವೊಂದು ಡಿಸ್ಟಿಕ್ಕಲ್ಲಿ ನಿಮಗೇನು ಹೇಳಿರ್ತಾರೆ, ಪಾರ್ಟ್ ಎಯಲ್ಲಿ ಏನಿದೆ 5 ಅಧ್ಯಾಯಗಳು, ಈ 5 ಅಧ್ಯಾಯಗಳನ್ನು ಮಿಡ್ ಟರ್ಮ್ ಎಕ್ಸಾಮಿಗೆ ಕೇಳ್ತಾರೆ ಅಂತ ಕೆಲವೊಂದು ಡಿಸ್ಟಿಕ್ಕಲ್ಲಿ ಹೇಳಿರ್ತಾರೆ, ಕೆಲವೊಂದು ಕಾಲೇಜಿನ ಮಕ್ಕಳಿಗೆ ಹೇಳಿರ್ತಾರೆ. ಇನ್ನು ಕೆಲವೊಂದು ಕಾಲೇಜುಗಳಲ್ಲಿ ಹೇಗೆ ಹೇಳಿರ್ತಾರೆ ಅಂತ ಹೇಳಿದ್ರೆ, ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 2ರಿಂದ 3 ಅಧ್ಯಾಯಗಳು, ಅದೇ ರೀತಿಯಾಗಿ ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ 3 ಅಧ್ಯಾಯಗಳನ್ನ ಕೇಳ್ತಾರೆ. ಅಂದರೆ ಇದರಲ್ಲಿ ಅರ್ಧ ಕೇಳ್ತಾರೆ ಅನ್ನುವಂತಹ ಕೆಲವೊಂದು ಕಾನ್ಸೆಪ್ಟ್ ಕೂಡ ನಿಮಗೆ ಹೇಳಿರ್ತಾರೆ. ಅವಾಗ ನೀವೇನು ಮಾಡಬೇಕು, ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಎರಡೂ ಕಡೆ ಸೇರಿ ನಿಮಗೆ ಎಕ್ಸಾಮಿಗೆ ಬೀಳತ್ತೆ ಕ್ವಶನ್ಸು ಅಂತ ನಿಮ್ಮ ಕಾಲೇಜಲ್ಲಿ ನಿಮ್ಮ ಲೆಕ್ಚರರ್ ಹೇಳಿದರೆ, ನೀವು ಸೂಕ್ಷ್ಮ ಅರ್ಥಶಾಸ್ತ್ರದ 3 ಅಧ್ಯಾಯಗಳು, ಆ 3 ಅಧ್ಯಾಯಗಳು ಅಂತ ಹೇಳಿದ್ರೆ ಅಲ್ಲಿ ಬರುವಂತಹ ಥಿಯರಿ ಪ್ರಶ್ನೆಗಳ ಜೊತೆಗೆ ಲೆಕ್ಕಗಳನ್ನು ಕೂಡ ನೋಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಉತ್ಪಾದನೆ ಮತ್ತು ವೆಚ್ಚಗಳು ಈ ಅಧ್ಯಾಯದಲ್ಲಿ 6 ಲೆಕ್ಕಗಳು ಇದೆ, ಆ 6 ಲೆಕ್ಕಗಳನ್ನು ನೋಡ್ಕೊಳ್ಬೇಕು. ಅನುಭೋಗಿಯ ವರ್ತನೆಯ ಸಿದ್ಧಾಂತದಲ್ಲಿ ಬಹುಮುಖ್ಯವಾಗಿ 3 ಲೆಕ್ಕಗಳಿದೆ, ಅದು ಕೂಡ ನೋಡ್ಕೊಳ್ಬೇಕು. ಈ ರೀತಿಯಾಗಿ ಅನುಭೋಗಿಯ ವರ್ತನೆಯ ಸಿದ್ಧಾಂತ, ಉತ್ಪಾದನೆ ಮತ್ತು ವೆಚ್ಚಗಳು ಇವೆರಡು ಅಧ್ಯಾಯದಲ್ಲಿ ನಿಮಗೆ ಕಾರ್ಯಭಾರ ಆಧಾರಿತ ಪ್ರಶ್ನೆ ಕೂಡ ಇದೆ 5 ಅಂಕದ್ದು, ಅದು ಕೂಡ ನೋಡ್ಕೊಳ್ಬೇಕಾಗತ್ತೆ. ಹಾಗೆ ನಾವು ಸಮಗ್ರ ಅರ್ಥಶಾಸ್ತ್ರಕ್ಕೆ ಬಂದಾಗ ಈ 3 ಪ್ರಶ್ನೆಗಳು ಕೂಡ ಥಿಯರಿಗೆ ಇಂಪಾರ್ಟೆಂಟ್ ಆಗಿರೋದ್ರಿಂದ ಸಾಕಷ್ಟು ಪ್ರಶ್ನೆಗಳು ಥಿಯರಿ ಪ್ರಶ್ನೆಗಳೇ ಈ 3 ಅಧ್ಯಾಯದಲ್ಲಿ ಬೀಳೋದ್ರಿಂದ ಆ ಪ್ರಶ್ನೆಗಳನ್ನ ನೋಡ್ಕೊಳ್ಬೇಕಾಗತ್ತೆ. ಹಾಗಾದರೆ ನೀವೀಗ ಹೇಗೆ ಓದ್ಕೊಳ್ಬೇಕು? ಪ್ರತಿಯೊಂದು ಅಧ್ಯಾಯದಲ್ಲಿ ಬರುವಂತಹ ಬಹುಮುಖ್ಯ ಪ್ರಶ್ನೆಗಳನ್ನ ನೋಡ್ಕೊಂಡು ಹೋಗಬೇಕು. ನಿಮ್ಮ ಕ್ವಶನ್ ಬ್ಯಾಂಕಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡುವಾಗ ಯಾವುದು ಇಂಪಾರ್ಟೆಂಟು, ಯಾವ್ದು ನೋಡ್ಕೊಳ್ಬೇಕು ಅನ್ನೋದನ್ನು ಡೀಟೇಲಾಗಿ ಹೇಳಿದ್ದೀನಿ. ಸೊ ಇವಾಗ ಪರಿಚಯ ಅಧ್ಯಾಯದಲ್ಲಿ ಏನೇನು ಓದ್ಕೊಳ್ಬೇಕು, ಅನುಭೋಗಿಯ ವರ್ತನೆಯ ಸಿದ್ಧಾಂತದಲ್ಲಿ ಏನೇನು ಇಂಪಾರ್ಟೆಂಟ್ ಇದೆ, ಉತ್ಪಾದನೆ ಮತ್ತು ವೆಚ್ಚಗಳಲ್ಲಿ ಏನೇನು ಇಂಪಾರ್ಟೆಂಟ್ ಅನ್ನೋದನ್ನು ಏನು ಚಾಪ್ಟರ್ ವೈಸ್ ಸಪ್ರೇಟ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಲ್ವಾ, ಅದರಲ್ಲಿ ನೋಡ್ಕೊಳ್ಬೇಕಾಗತ್ತೆ ಮಕ್ಕಳೇ. ಆ ವಿಡಿಯೋದ ಲಿಂಕು ನಿಮಗೆ ಈ ವಿಡಿಯೋದ ಕಮೆಂಟಲ್ಲಿ ನಾನು ಪಿನ್ ಮಾಡಿರ್ತೀನಿ. ಫಾರ್ ಎಕ್ಸಾಂಪಲ್ ಇವಾಗ ಏನೇನು ಓದ್ಕೊಳ್ಬೇಕು ಅಂತ ಬಂದಾಗ ಕನ್ಫ್ಯೂಸ್ ಮಾಡ್ಕೊಳ್ದೇನೆ, ಈಗ ಅಧ್ಯಾಯ 1 ಪರಿಚಯ ಅಲ್ವಾ, ಈ ಅಧ್ಯಾಯದಲ್ಲಿ 4 ಬಹು ಆಯ್ಕೆ ಪ್ರಶ್ನೆಗಳಿದೆ. ಈ 4 ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಎಕ್ಸಾಮಿಗೆ ಗ್ಯಾರಂಟಿ ಬರುವಂಥದ್ದು ನೋಡ್ಕೊಳ್ಬೇಕು. ಅದೇ ರೀತಿಯಾಗಿ ಬಿಟ್ಟ ಸ್ಥಳ ಪ್ರಶ್ನೆಗಳು, ಹಾಗೆ ಹೊಂದಿಸಿ ಬರೆಯಿರಿ 1 ಅಂಕದ ಪ್ರಶ್ನೆಗಳು. ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋ ಟೈಮಲ್ಲಿ ಯಾವುದು ಇಂಪಾರ್ಟೆಂಟು ಇದು ನೋಡ್ಕೊಳ್ಳಿ, ತುಂಬ ಸಲ ರಿಪೀಟ್ ಆಗಿದೆ ಅನ್ನುವಂತಹ ಮಾಹಿತಿಯನ್ನು ನಾನು ಕೊಟ್ಟಿರ್ತೀನಿ. ಹಾಗಾಗಿ ನೀವು ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನ ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ನೋಡಿ ಇಲ್ಲಿವರೆಗೆ ಆಯಿತು. ಸೊ ಇಲ್ಲಿಗೆ ಫಸ್ಟ್ ಚಾಪ್ಟರ್ ಮುಗೀತು. ಸೊ ಇಂಪಾರ್ಟೆಂಟ್ ಯಾವುದು, ಮೋಸ್ಟ್ ರಿಪೀಟೆಡ್ ಯಾವುದು ಅನ್ನೋದನ್ನು ನೀವು ವಿಡಿಯೋ ನೋಡೋದವರಿಗೆ ನಿಮಗೆ ಗೊತ್ತಿರುತ್ತೆ, ಹೌದಲ್ವಾ? ಅದೇ ರೀತಿಯಾಗಿ ಅಧ್ಯಾಯ 2ರಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾರೆ, 1 ಅಂಕದ ಪ್ರಶ್ನೆಗಳಿಗೆ ನೀವು ಚಾಯ್ಸ್ ತಗೊಳ್ಳೋ ಹಾಗಿಲ್ಲ, ಪ್ರತಿಯೊಂದು ಕಾನ್ಸೆಪ್ಟನ್ನು ನೋಡ್ಕೊಳ್ಬೇಕು. ಕಾರಣ ನಿಮಗೆ ಬಹುಆಯ್ಕೆ ಪ್ರಶ್ನೆ, ಬಿಟ್ಟ ಸ್ಥಳ, ಹೊಂದಿಸಿ ಬರೀ ಎಲ್ಲ ಕಡೆನೂ ಕೂಡ ನಿಮಗೆ ಆನ್ಸರ್ನ ಕೊಟ್ಟಿರ್ತಾರೆ, ಸರಿಯಾಗಿ ಸರ್ಚ್ ಮಾಡಿ ಯಾವುದು ಅಂತ ನೀವು ಬರೀಬೇಕು. ಹಾಗಾಗಿ ಇಂಪಾರ್ಟೆಂಟು. ಬಟ್ ಯಾಕೆ ನೀವು ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ, ಚಿಕ್ಕದಾಗಿ 1 ಮಾರ್ಕಿಗೆ 2 ಮಾರ್ಕಿಗೆ ಲೆಕ್ಕಗಳನ್ನ ಕೇಳುವಂಥ ಚಾನ್ಸಸ್ಸು ತುಂಬಾ ಇರುತ್ತೆ. ನೋಡಿ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿರುವಂಥದ್ದು. ಹಾಗಾಗಿ ಫಸ್ಟು ನಿಮಗೆ ಯಾವ್ಯಾವ ಅಧ್ಯಾಯಗಳು ಎಕ್ಸಾಮಿಗಿದೆ ಅನ್ನೋದನ್ನು ಫಸ್ಟು ನೀವು ನೋಡ್ಕೊಳ್ಳಿ. ಆಮೇಲೆ ಆ ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ವೀಡಿಯೋಗಳನ್ನ ನೀವು ವಾಚ್ ಮಾಡಬೇಕು. ಸೊ ಇದು ನನ್ನ ಕಡೆಯಿಂದ ನಾನು ನಿಮಗೆ ಹೇಳುವಂಥದ್ದು. ಈ ರೀತಿಯಾಗಿ ನೀವು ಓದ್ಕೊಳ್ಬೇಕು. ಎಕ್ಸಾಕ್ಟಾಗಿ ಯಾವುದೋ ಒಂದು 3-4 ಪ್ರಶ್ನೆಯನ್ನು ಓದ್ಕೊಂಡೋಗಿ ಇದೇ ಬರುತ್ತೆ ಆ ರೀತಿ ಇಲ್ಲ. ನಿಮಗೆ ಹೇಗಿದ್ರೂ ಕೂಡ ಆಫ್ಟರ್ ಹಾಲಿಡೇಸ್, ರಜೆ ಮುಗಿದ್ರ ಮೇಲೆ ಎಕ್ಸಾಮ್ ಇರೋದ್ರಿಂದ ಓದ್ಕೊಳ್ಳೋದಕ್ಕೂ ಸಹ ಸಾಕಷ್ಟು ಸಮಯ ಇರೋದ್ರಿಂದ ಕರೆಕ್ಟಾಗಿ ಸ್ಟಡಿ ಮಾಡೋದು ತುಂಬಾ ಇಂಪಾರ್ಟೆಂಟು. ಹಾಗಾಗಿ ಕರೆಕ್ಟಾಗಿ ನೋಡ್ಕೊಳ್ಬೇಕು. ಇನ್ನು ನಿಮಗೆ ಡೌಟ್ ಬರುವಂಥದ್ದು ಏನು ಅಂತ ಹೇಳಿದ್ರೆ, 1 ಅಂಕದ್ದು 2 ಅಂಕದ್ದು ಪ್ರಶ್ನೆಗಳನ್ನ ಹೇಗೆ ಬೇಕಾದರೂ ನಾವು ಒಂದು ಸ್ವಲ್ಪ ಕಷ್ಟಪಟ್ಟಾದರೂ ಓದ್ಕೊಂಡು ಅಷ್ಟು ಕವರ್ ಮಾಡ್ಕೊಬಿಡ್ತೀವಿ ಮೇಡಮ್. ಆದರೆ 4 ಮತ್ತು 6 ಅಂಕದ ಪ್ರಶ್ನೆಗಳು ನಮಗೆ
ಒಂದು ಐಡಿಯಾ ಕೊಡಿ, ಯಾವುದು ಓದ್ಕೊಳ್ಬೇಕು, ಯಾವ ಪ್ರಶ್ನೆ ಇಂಪಾರ್ಟೆಂಟು ಅನ್ನೋದಾದರೆ ಅದಕ್ಕೆ ನಾನು ಹೇಳ್ತೀನಿ. 4 ಹಾಗೂ 6 ಅಂಕದ ಪ್ರಶ್ನೆಗಳು ಬಹುಮುಖ್ಯವಾಗಿ ಯಾವುದು ಬರುತ್ತೆ, ಎಷ್ಟು ನೋಡ್ಕೊಳ್ಬೇಕು ಅನ್ನೋದನ್ನು ಹೇಳ್ತೀನಿ. ಅದು ಬಿಟ್ಟು 1 ಅಂಕ 2 ಅಂಕ ಕಾರ್ಯಭಾರ ಆಧಾರಿತ ಪ್ರಶ್ನೆ ಎಲ್ಲವನ್ನು ನೀವು ನೋಡ್ಕೊಳ್ಬೇಕು. ಓಕೆ ಅಲ್ವಾ? ಹಾಗಾಗಿ ಈ ವಿಡಿಯೋದ ಕಮೆಂಟಲ್ಲಿ ಇರುವಂತಹ ವೀಡಿಯೋಸ್ಗಳನ್ನ ವಾಚ್ ಮಾಡಿ, ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಎಕನಾಮಿಕ್ಸ್ ಅಂತ ಬಂದಾಗ, ಅರ್ಥಶಾಸ್ತ್ರ ಅಂತ ಬಂದಾಗ ಅಲ್ಲಿ ಲೆಕ್ಕಗಳಿಗೂ ಕೂಡ ಪ್ರಾಮುಖ್ಯತೆ ಇರೋದರಿಂದ ಸಾಕಷ್ಟು ಲೆಕ್ಕಗಳನ್ನ ನೋಡ್ಕೊಳ್ಬೇಕು. ನಿಮಗೇನಾದರೂ ಸೂಕ್ಷ್ಮ ಅರ್ಥಶಾಸ್ತ್ರನೇ ಕಂಪ್ಲೀಟಾಗಿ ಮಿಡ್ ಟರ್ಮಿಗೆ ಕೇಳ್ತೀವಿ ಅಂತ ನಿಮ್ಮ ಕಾಲೇಜಲ್ಲಿ ಹೇಳಿದ್ದೇ ಆದರೆ ನೀವು ಅನುಭೋಗಿಯ ವರ್ತನೆಯ ಸಿದ್ಧಾಂತ, ಉತ್ಪಾದನೆ ಮತ್ತು ವೆಚ್ಚಗಳು 3ನೇ ಅಧ್ಯಾಯ, ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ, ಈ ಎಲ್ಲ ಅಧ್ಯಾಯಗಳಲ್ಲೂ ಲೆಕ್ಕಗಳು ಬರುತ್ತೆ. 2ನೇ ಅಧ್ಯಾಯದಲ್ಲಿ 3 ಲೆಕ್ಕ, 3ನೇ ಅಧ್ಯಾಯದಲ್ಲಿ 6 ಲೆಕ್ಕಗಳು, 4ನೇ ಅಧ್ಯಾಯದಲ್ಲಿ 3 ಲೆಕ್ಕಗಳು ಎಲ್ಲ ಬರುತ್ತೆ. ಲೆಕ್ಕ ಅಂದ ತಕ್ಷಣ ಟೆನ್ಷನ್ ಆಗಬೇಡಿ. ಲೆಕ್ಕವನ್ನು ಸಹ ಈಸಿಯಾಗಿ ಹೇಗೆ ಮಾಡೋದು ಅನ್ನೋದನ್ನು ಆಲ್ರೆಡಿ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಕಂಟಿನ್ಯೂಸ್ ಆಗಿ ನನ್ನ ಚಾನಲ್ನ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ. ಹಾಗಾಗಿ ಮಿಡ್ ಟರ್ಮ್ ಅಂತ ಹೇಳಿದ್ರೆ ಯಾವುದೋ ಒಂದು ಮಾಡೆಲ್ ಪೇಪರ್ನ ಇಟ್ಕೊಂಡು ಅದೇ ಬರುತ್ತೆ ಅಂತ ಹೇಳ್ಕೊಂಡು ಓದ್ಕೊಳ್ಳೋದಲ್ಲ. ನೀವು ಹಾಗೇನಾದರೂ ಮಾಡೆಲ್ ಪೇಪರ್ನೇ ಪ್ರಿಪೇರ್ ಆಗೋದೇ ಆದರೆ 5ರಿಂದ 6 ಪ್ರಶ್ನೆ ಪತ್ರಿಕೆಗಳು ಮಿಡ್ ಟರ್ಮಿಗೆ ಮಧ್ಯವಾರ್ಷಿಕಕ್ಕೆ ಸಂಬಂಧಪಟ್ಟಾಗೆ 5ರಿಂದ 6 ಪ್ರಶ್ನೆ ಪತ್ರಿಕೆಗಳನ್ನು ನಿಮ್ಮ ಜೊತೆ ಇಟ್ಕೊಂಡು ಅದಕ್ಕೆ ನೀವು ಸ್ಟಡಿ ಮಾಡಬೇಕು. ಈ ಒಂದು ಪೇಪರಲ್ಲಿ ಪ್ರಶ್ನೆ ಯಾವ್ದು ಕೇಳಿದರೆ ಇನ್ನೊಂದು ಪೇಪರಲ್ಲಿ ಅದೇ ಪಾಠದ್ದು ಯಾವ್ದು ಕೇಳಿದ್ದಾರೆ, ಈ ರೀತಿಯಾಗಿ ಕಂಪ್ಯಾರಿಸನ್ ಮಾಡ್ಕೊಂಡು ಓದಬೇಕಾಗತ್ತೆ. ಹಾಗಾಗಿ ಬ್ಲೈಂಡಾಗಿ ಇದೇ ಬರುತ್ತೆ ಅಂತ ಓದ್ಕೊಂಡು ಹೋಗಬೇಡಿ. ನಿಮಗೆ ನಾನು 4 ಮತ್ತು 6 ಅಂಕದ ಬಹುಮುಖ್ಯ ಪ್ರಶ್ನೆ ಯಾವುದು ಅನ್ನೋದನ್ನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಓಕೆನಾ? ತುಂಬ ಡೀಟೇಲ್ ಆಗಿ ಹೇಳಿರುವಂಥ ವೀಡಿಯೋಸ್ಗಳು ನಿಮಗೆ ಎಕನಾಮಿಕ್ಸಿಗೆ ನನ್ನ ಚಾನಲಲ್ಲಿ ಸಿಗುತ್ತೆ. ಹಾಗಾಗಿ ಮಿಸ್ ಮಾಡದೆ ಟೈಮ್ ಇದ್ದಾಗೆ ಕ್ಲಾಸಸ್ಗಳನ್ನ ಕೇಳ್ತಾ ಹೋಗಿ, ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ, ಲೆಕ್ಕಗಳನ್ನೆಲ್ಲ ಕಲ್ತ್ಕೊಳ್ಳಿ, ಒಳ್ಳೆ ಅಂಕಗಳನ್ನ ನೀವು ಪಡೆದುಕೊಳ್ಬಹುದು. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಸೊ ನಿಮ್ಮ ಮಧ್ಯವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಾಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅನ್ನೋದನ್ನು ನಾನು ಕೊಡ್ತೀನಿ. ಉತ್ತರವನ್ನು ನೀವು ಕಲ್ತ್ಕೊಳ್ಬೇಕು, ನೀಟಾಗಿ ಸ್ಟಡಿ ಮಾಡಬೇಕು. ಲೆಕ್ಕನೂ ಯಾವುದು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಅದೇ ವಿಡಿಯೋದ ಕೆಳಗೆ ಆ ಒಂದು ಲೆಕ್ಕವನ್ನು ಎಕ್ಸ್ಪ್ಲೇನ್ ಮಾಡಿರುವಂತಹ ಲಿಂಕನ್ನು ಶೇರ್ ಮಾಡಿರ್ತೀನಿ. ಸೊ ಈಸಿಯಾಗಿ ನೀವೇನು ಮಾಡಬಹುದು, ಓದ್ಕೊಳ್ಬಹುದು. ಓಕೆ ಅಲ್ವಾ? ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ 4 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಮಧ್ಯವಾರ್ಷಿಕ ಪರೀಕ್ಷೆಗೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ, ಅದನಂತರ 6 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು ನಿಮ್ಮ ಮಧ್ಯವಾರ್ಷಿಕ ಪರೀಕ್ಷೆಗೆ ಕೇಳುವಂಥದ್ದು ಅನ್ನುವಂಥ ಪ್ರಶ್ನೆಯನ್ನು ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡದೆ ವಾಚ್ ಮಾಡಿ. ಸೊ ಯಾರೂ ಕೂಡ ಟೈಮ್ ವೇಸ್ಟ್ ಮಾಡಬೇಡಿ. ಯಾರೋ ಹೀಗೆ ನಿಮಗೆ ಒಂದು ಪೇಪರ್ನ ಕೊಟ್ಟು ಆ ಪೇಪರ್ನೇ ನೋಡ್ಕೊಂಡು ಹೋಗಿ ಆ ರೀತಿಯೆಲ್ಲ ಏನೂ ಇರೋದಿಲ್ಲ. ಹಾರ್ಡ್ ವರ್ಕ್ ತುಂಬಾ ಇಂಪಾರ್ಟೆಂಟು. ಸೊ ಯಾವ ರೀತಿಯಾಗಿ ಕಾನ್ಸೆಪ್ಟ್ಗಳನ್ನ ಕವರ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನಾನು ಕೊಡ್ತೀನಿ. ಓಕೆ ಅಲ್ವಾ ಮಕ್ಕಳೇ? ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.